Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 19, verse 28. In order to make the scripture come true, he said, I am thirsty. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಇದು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆಡಿರುವ 5ನೆಯ ಮಾತು, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಪ್ರಾಣವನ್ನು ಅರ್ಪಿಸುತ್ತಾ ಇದ್ದಾರೆ. ಕಡೇ ಗಳಿಗೆಯಲ್ಲಿ 7 ಮಾತುಗಳನ್ನು ಆಡಿದ್ದಾರೆ. ಅವುಗಳಲ್ಲಿ 5ನೆಯ ಮಾತು ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾಸ್ತ್ರದಲ್ಲಿ ಹೇಳಿರುವಂತೆ ಎಂಬುದಾಗಿ. ಅಂದರೆ ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಏನು ಹೇಳಲ್ಪಟ್ಟಿದೆ? ಕೀರ್ತನೆ 69:21 ನಾವು ನೋಡುತ್ತೇವೆ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಮತ್ತು ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಎಂಬುದಾಗಿ. ಹೌದು, ಇಲ್ಲಿ ಯೇಸು ಸ್ವಾಮಿಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿದಾಗ ಹುಳಿ ದ್ರಾಕ್ಷಾರಸವನ್ನು ಆತನಿಗೆ ಕುಡಿಯಲಿಕ್ಕೆ ಕೊಟ್ಟರು. ಪ್ರಿಯರೇ, ಈ ಮಾತು ನೆರವೇರುವುದಕ್ಕಾಗಿ ಯೇಸು ಸ್ವಾಮಿ ಈ ಮಾತನ್ನು ಆಡ್ತಾ ಇದ್ದಾರೆ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ನಮ್ಮ ಯೇಸು ಸ್ವಾಮಿ ಈ ಮಾತನ್ನು ಯಾವಾಗ ಆಡುತ್ತಾ ಇದ್ದಾರೆ ಅಂದರೆ, ಇನ್ನೇನು ಕೆಲ ಸಮಯದಲ್ಲಿ, ಕೆಲ ಹೊತ್ತಿನಲ್ಲಿ ತಾನು ತನ್ನ ಶಿರವನ್ನು ಬಾಗಿ ಪ್ರಾಣವನ್ನು ಅರ್ಪಿಸಬೇಕಾಗಿದೆ. ಅದಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ಈ ಮಾತನ್ನು ಆಡ್ತಾ ಇದ್ದಾರೆ. ಈ ನನಗೆ ನೀರಡಿಕೆ ಆಗಿದೆ ಎನ್ನುವಂತಹ ಈ 5ನೆಯ ಮಾತನ್ನು ಕೇವಲ ಯೋಹಾನನು ಬರೆದಿರುವುದನ್ನು ನಾವು ನೋಡುತ್ತೇವೆ. ಬೇರೆ ಉಳಿದ ಮತ್ತಾಯ, ಮಾರ್ಕ, ಲೂಕ ಈ ಸುವಾರ್ತೆಗಳಲ್ಲಿ ಈ ಮಾತು ನಮಗೆ ದೊರೆಯುವುದಿಲ್ಲವಾದರೂ ಕೂಡ ಯೋಹಾನನು ಈ ಮಾತನ್ನು ಬರೆದಿರುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈತನು ಮನುಷ್ಯನಾಗಿದ್ದನು ಎನ್ನುವಂಥದಕ್ಕೆ ಇದು ಸಾಕ್ಷಿಯಾಗಿದೆ. ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳುತ್ತಿರುವಂಥ ಈ ಸ್ವಾಮಿ ಯಾರು? ಈತನು ಸೃಷ್ಟಿಕರ್ತನು, ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಾತನು. ಈತನು ಮಹಿಮೆಯ ರಾಜನು. ಈತನು ಪರಲೋಕದ ತಂದೆಗೆ ಪ್ರಿಯನಾದ ಏಕೈಕ ಕುಮಾರನು. ಈಗ ಈತನ ಗಂಟಲು ಒಣಗಿ ಹೋಗಿದೆ, ಬಾಯಾರಿಕೆ ಆಗಿದೆ, ನೀರಡಿಕೆಯಿಂದ ಕೂಗುತ್ತಾ ಇದ್ದಾರೆ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಅದಕ್ಕಾಗಿ ಇದನ್ನೇ ದಾವೀದನು ದೇವರಾತ್ಮನ ಪ್ರೇರೇಪಣೆಯಿಂದ ಅಲ್ಲಿ ಕೀರ್ತನೆಯಲ್ಲಿ ಬರೆದಿರುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನನಗೆ ನೀರಡಿಕೆ ಆಗಿದೆ ಎನ್ನುವಂಥ ಈ ಮಾತು ಅನೇಕ ಸತ್ಯವನ್ನು ಒಳಗೊಂಡಿದ್ದೆ. ಪ್ರಿಯರೇ, ಇದನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಇದನ್ನು ನಾವು ಧ್ಯಾನ ಮಾಡಬೇಕು. ಇದನ್ನ ನಾವು ಧ್ಯಾನ ಮಾಡಬೇಕಾದ್ರೆ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡೋಣ. ದೇವರ ಆತ್ಮನ ಸಹಾಯದಿಂದ ಈ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ದೇವರ ಆತ್ಮನ ಸಹಾಯದಿಂದ ಇಂದಿನಿಂದ ಈ 5ನೆಯ ಮಾತನ್ನು ನಾವು ಧ್ಯಾನ ಮಾಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಯೇಸು ಸ್ವಾಮಿ ಯಾಕೆ ಈ 5ನೆಯ ಮಾತನ್ನು ಆಡಿದರು? ನನಗೆ ನೀರಡಿಕೆ ಆಗಿದೆ ಎನ್ನುವಂಥ ಮಾತನ್ನು ಯಾಕೆ ಆಡಿದರು ಎಂದರೆ, ಇದು ಕ್ರಿಸ್ತನು ಮನುಷ್ಯನಾಗಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಕೊಡುವುದಕ್ಕಾಗಿ ಈ ಮಾತನ್ನು ಆಡಿದರು. ಪ್ರಿಯರೇ, ಹೌದು, ನಮ್ಮ ಯೇಸು ಸ್ವಾಮಿ ಏಕಕಾಲದಲ್ಲಿ ಆತನು ಮನುಷ್ಯನೂ ಆಗಿದ್ದಾರೆ, ಅಷ್ಟು ಮಾತ್ರವಲ್ಲದೆ ಆತನು ದೇವರು ಆಗಿದ್ದಾರೆ. ಮತ್ತಾಯ 11:27 ಈ ರೀತಿ ಹೇಳುತ್ತದೆ, ಈ ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ ಎಂಬುದಾಗಿ. ಹೌದು, ಈತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದನು, ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಇದನ್ನು ನಾವು 1 ತಿಮೋಥಿ 3:16 ನಾವು ನೋಡ್ತೇವೆ. ಈತನು ದೇವ ಸ್ವರೂಪನಾಗಿದ್ದನು. ಈತನು ದೇವರಿಗೆ ಸರಿಸಮಾನನಾಗಿರುವಂಥ ಅಮೂಲ್ಯ ಪದವಿಯನ್ನು ಪಡೆದುಕೊಂಡಿದ್ದನು. ಆದರೂ ಕೂಡ ಯೇಸು ಸ್ವಾಮಿ ನಾನು ಈ ಮಹಿಮೆಯ ಪದವಿಯನ್ನು ಬಿಡಲೊಲ್ಲೆನು ಎಂಬುದಾಗಿ ಎಣಿಸದೆ ಆತನು ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಇಲ್ಲಿ ಮಾನವನಾಗಿ ಮನುಷ್ಯರಿಗೆ ಸದೃಶನಾದನು ಎಂಬುದಾಗಿ ಫಿಲಿಪ್ಪಿ 2:6-7 ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಯೇಸು ಸ್ವಾಮಿ ಶರೀರಧಾರಿಯಾಗಿ ಕಾಣಿಸಲ್ಪಟ್ಟಾಗ ಆತನು ದೇವರಾಗಿದ್ದನು, ಆತನು ದೇವರ ಕುಮಾರನಾಗಿದ್ದನು. ಅಷ್ಟು ಮಾತ್ರವಲ್ಲದೆ ಆತನು ಅದೇ ಸಮಯದಲ್ಲಿ ಮನುಷ್ಯ ಕುಮಾರನೂ ಕೂಡ ಆಗಿದ್ದನು. ಹೀಗಿರುವಾಗ ಅವರು ಇಬ್ಬರು ವ್ಯಕ್ತಿಗಳೆಲ್ಲ, ಆತನು ಒಬ್ಬಾತನೇ
ಆದರೆ 2 ವ್ಯಕ್ತಿತ್ವವನ್ನು ಹೊಂದಿದ ಆತನು ದೇವರು ಮತ್ತು ಮನುಷ್ಯನೂ ಕೂಡ ಆಗಿದ್ದಾನೆ. ಯೇಸು ಸ್ವಾಮಿ ಈ ಶರೀರದಲ್ಲಿರುವಾಗ ತಾನು ದೇವರು ಎನ್ನುವಂಥದ್ದನ್ನು ರುಜುವಾತು ಮಾಡಿ ತೋರಿಸಿದ್ದ. ಹೇಗೆ ಅಂದರೆ ಆತನು ಮಾತನಾಡುವಾಗ ದೈವಿಕ ಜ್ಞಾನದಿಂದ ಮಾತನಾಡ್ತಾ ಇದ್ದನು, ದೈವಿಕ ಪರಿಶುದ್ಧತೆಯಿಂದ ಆತನು ಕಾರ್ಯಗಳನ್ನು ಮಾಡಿದನು. ಅನೇಕರ ಅಂತರಂಗದಲ್ಲಿರುವಂಥದ್ದನ್ನು ಕೂಡ ಯೇಸು ಸ್ವಾಮಿ ವ್ಯಕ್ತಪಡಿಸಿದರು. ಹಾಗೆಯೇ ದೈವಿಕ ಪ್ರೀತಿಯಿಂದ ತುಂಬಿದವನಾಗಿ ಜನರಿಗೆ ಪ್ರೀತಿಯನ್ನು ತೋರಿಸಿದರು. ಅಷ್ಟು ಮಾತ್ರವಲ್ಲದೆ ಈ ಸೃಷ್ಟಿಯೂ ಕೂಡ ಯೇಸು ಸ್ವಾಮಿ ಹೇಳಿದ ಮಾತನ್ನು ಕೇಳಿತು. ಸಮುದ್ರಕ್ಕೆ ನೀನು ಸುಮ್ಮನಿರು ಎಂಬುದಾಗಿ ಹೇಳಿದಾಗ ಅದು ಶಾಂತವಾಯಿತು ಪ್ರಿಯರೇ. ಹೀಗೆ ದೆವ್ವಗಳೆಲ್ಲ ಓಡಿ ಹೋದವು, ವ್ಯಾಧಿಗಳೆಲ್ಲ ನೀಗಿಸಲ್ಪಟ್ಟವು, ಸತ್ತವರು ಕೂಡ ಎಬ್ಬಿಸಲ್ಪಟ್ಟರು. ಈ ರೀತಿಯಾಗಿ ನಾವು ನೋಡುವಾಗ ನಿಶ್ಚಯವಾಗಿಯೂ ಯೇಸು ಸ್ವಾಮಿ ಶರೀರಧಾರಿಯಾಗಿ ಪ್ರತ್ಯಕ್ಷನಾಗಿರ್ತಕ್ಕಂಥ ದೇವರಾಗಿದ್ದನು. ಯೇಸು ಸ್ವಾಮಿ ಮಾನವನ ಹಾಗೆ ಮಗುವಾಗಿ ಈ ಲೋಕದಲ್ಲಿ ಜನಿಸಿ ಗೋದಲಿಯಲ್ಲಿ ಬಟ್ಟೆಯಿಂದ ಸುತ್ತಲ್ಪಟ್ಟು ಇಡಲ್ಪಟ್ಟಿದ್ದನು ಎಂಬುದಾಗಿ ಲೂಕ 2:7 ನೋಡುತ್ತೇವೆ. ಹಾಗೆಯೇ 52ನೇ ವಚನದಲ್ಲಿ ಆತನು ಜ್ಞಾನ ಬಲದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾದನು ಎಂಬುದಾಗಿ ನೋಡುತ್ತೇವೆ. ಆತನು ನಮ್ಮ ಹಾಗೆ ಮನುಷ್ಯರ ರೀತಿಯಲ್ಲಿ ಆಯಾಸಗೊಂಡನು, ಮನುಷ್ಯರ ರೀತಿಯಲ್ಲಿ ಆತನಿಗೆ ಹಸಿವೆಯಾಯಿತು, ಮನುಷ್ಯರು ಮಲಗಿಕೊಳ್ಳುವ ಹಾಗೆ ಆತನು ನಿದ್ದೆ ಮಾಡಿದನು, ಮನುಷ್ಯರ ಹಾಗೆ ಆತನು ಕಣ್ಣೀರು ಕೂಡ ಬಿಟ್ಟನು, ಮನುಷ್ಯರ ಹಾಗೆ ಆತನು ಪ್ರಾರ್ಥನೆ ಮಾಡಿದನು, ಅನೇಕ ಸಮಯದಲ್ಲಿ ಆತನು ಸಂತೋಷಪಟ್ಟನು. ಹೀಗೆ ನಾವು ನೋಡುತ್ತೇವೆ ಆತನು ದೇವರಾಗಿದ್ದಾಗಿ ಕೂಡ ಅದೇ ಸಮಯದಲ್ಲಿ ಆತನು ಈ ಲೋಕದಲ್ಲಿರುವಾಗ ಮನುಷ್ಯನು ಕೂಡ ಆಗಿದ್ದರು ಪ್ರಿಯರೇ. ಇದಕ್ಕೆ ಸಾಕ್ಷಿಯಾಗಿಯೇ ಈ 5ನೇ ಮಾತನ್ನು ಹೇಳ್ತಾ ಇದ್ದಾರೆ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಪ್ರಕಟಣೆ 7:16 ನಾವು ನೋಡುತ್ತೇವೆ, ಆ ಜನರಿಗೆ ಮತ್ತೆ ಹಸಿವೆಯಾಗಲಿ ಬಾಯಾರಿಕೆಯಾಗಲಿ ಇರುವುದಿಲ್ಲ ಎಂಬುದಾಗಿ. ಹೌದು, ಯಾವಾಗ ನಾವು ಮಹಿಮೆಯಲ್ಲಿ ಸೇರಲ್ಪಟ್ಟಾಗ ನಮಗೆ ನೀರಡಿಕೆ ಹಸಿವೆ ಏನೂ ಇರುವುದಿಲ್ಲ. ಆದರೆ ಇಲ್ಲಿ ಈಗ ಆತನಿಗೆ ಬಾಯಾರಿಕೆ ಆಗುತ್ತಿದೆ ಅಂದರೆ ಆತನು ಮನುಷ್ಯನಾಗಿದ್ದಾನೆ, ಆತನು ಇನ್ನೂ ಮಹಿಮೆಗೆ ಸೇರಲ್ಪಟ್ಟಿಲ್ಲ. ನಾವು ಈ ಪಾಪದಿಂದ ತುಂಬಿರುವಂಥ ಲೋಕದಲ್ಲಿದ್ದೇವೆ. ಇಲ್ಲಿ ನಮಗೂ ಕೂಡ ಹಸಿವೆ ನೀರಡಿಕೆ ಇದೆ. ಇಲ್ಲಿ ಕ್ರಿಸ್ತನಿಗೆ ನೀರಡಿಕೆ ಆಗಿದೆ, ಯಾಕೆಂದರೆ ಆತನು ಮನುಷ್ಯನಾಗಿದ್ದನು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಮಗಾಗಿ ಯೇಸು ಸ್ವಾಮಿ ಮಾನವನಾಗಿ ಈ ಲೋಕಕ್ಕೆ ಜನಿಸಿ ಬಂದಿದ್ದಾರೆ. ನಾವು ಕೆಟ್ಟು ಹೋಗುವುದು ಆತನಿಗೆ ಇಷ್ಟವಿಲ್ಲ. ನಾವು ನಿತ್ಯ ಜೀವವನ್ನು ಪಡೆಯಬೇಕು, ನಾವು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಬೇಕು, ನಮಗೆ ದೇವರ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿಯೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ನಾವು ಇದನ್ನು ಗ್ರಹಿಸಿಕೊಳ್ಳೋಣ, ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳೋಣ. ನಮಗಾಗಿ ಶರೀರಧಾರಿಯಾಗಿ ಬಂದ ಯೇಸು ಸ್ವಾಮಿಯನ್ನು ನಮ್ಮ ಹೃದಯದ ರಾಜನಾಗಿ ಸ್ವೀಕರಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಈ ಲೋಕದಲ್ಲಿ ಜನಿಸಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿರುವಂಥ ಯೇಸು ಕ್ರಿಸ್ತನೇ, ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಆಡಿರುವ 5ನೇ ಮಾತನ್ನು ಇವತ್ತು ಕೇಳಿಸಿಕೊಂಡಿದ್ದೇವೆ ಸ್ವಾಮಿ. ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿ ಕರ್ತನೆ, ನೀನು ಮನುಷ್ಯ ಕುಮಾರನಾಗಿದ್ದಿ ಎಂಬುದನ್ನು ಇಲ್ಲಿ ನಮಗೆ ತೋರಿಸಿಕೊಟ್ಟದಕ್ಕಾಗಿ ನಿಮಗೆ ವಂದಿಸ್ತೇವೆ ಕರ್ತನೆ. ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಕೂಡ ಆತ್ಮೀಕ ದಾಹದಿಂದ ಈ ಹೊತ್ತು ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ಅಪ್ಪ, ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸು. ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥಗಳನ್ನು ಅರಿತುಕೊಳ್ಳಲಿಕ್ಕೆ ನಮ್ಮ ಕಣ್ಣುಗಳನ್ನು ತೆರೆ ಸ್ವಾಮಿ. ನಿನ್ನ ಮೇಲೆ ದಾಹವುಳ್ಳವರಾಗಿ ನಾವೆಲ್ಲರೂ ಇಂದು ನಿನ್ನ ಪಾದದಲ್ಲಿ ಬಂದಿದ್ದೇವೆ. ನಮ್ಮೆಲ್ಲರನ್ನ ನಿನ್ನ ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.